ಸ್ನೇಹಿತರೆ ನಮಸ್ಕಾರ. ಒಂದು ಕಾಲದಲ್ಲಿ ಹಾಸನವನ್ನು ತಮ್ಮ ರಿಪಬ್ಲಿಕ್ ಆಗಿ ಮಾಡಿಕೊಂಡು ರಿಪಬ್ಲಿಕ್ ಆಫ್ ಹಾಸನ ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ತಮ್ಮದೇ ಆದಂಥ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿಕೊಂಡಿದ್ದಂತಹ ರೇವಣ್ಣನವರ ಕುಟುಂಬಕ್ಕೆ ಇದು ದೊಡ್ಡ ಬರಸಿಡಿಲು. ಅದ್ಯಾವಾಗ ರೇವಣ್ಣನವರ ಮಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರವಾದಂಥ ಆರೋಪ, ಅದರಲ್ಲೂ ಕೂಡ ಸರಣಿ ದೌರ್ಜನ್ಯದ ಆರೋಪ ಎದುರಾಯಿತು. ಅದರಲ್ಲೂ 500-600 ವಿಡಿಯೋಗಳನ್ನು ಆತ ಮಾಡಿಟ್ಕೊಂಡು ಪೆನ್ಡ್ರೈವ್ನಲ್ಲಿ ಇಟ್ಕೊಂಡು ಅದನ್ನು ವೈರಲ್ ಮಾಡಿ ವಿಚಿತ್ರವಾಗಿ ವರ್ತಿಸಿದ್ದು, ಜೊತೆಗೆ ಕೆಲಸದವರನ್ನು ಕೂಡ ಬಿಡದೆ, ಅಂದರೆ ಇವನ ತಾಯಿಯ ವಯಸ್ಸಿನ ಹೆಂಗಸರನ್ನು ಕೂಡ ಬಿಡದೆ ಇವತ್ತ ತನ್ನ ತೃಷೆಯನ್ನು ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡಿದ್ದಾನೆ ಅನ್ನುವಂಥ ಆರೋಪವನ್ನು ಕೇಳಿಯೇ ಎಲ್ಲರೂ ಕೂಡ ಚೀತು ಅಂತೇಳಿ ಉಗಿತಿದ್ರು. ಇದಕ್ಕೆ ಪೂರಕವಾಗಿ ಸಾಕಷ್ಟು ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದವು. ಅದರಲ್ಲಿ ಒಂದು ಪ್ರಕರಣದಲ್ಲಿ ಈಗಾಗಲೇ ಕೋರ್ಟು ತೀರ್ಪನ್ನು ಕೊಟ್ಟಿದೆ. ಈತ ಅಪರಾಧಿ ಅಂತ ಹೇಳಿಬಿಟ್ಟು ತೀರ್ಮಾನಿಸಿದೆ. ಜೊತೆಗೆ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಾಗಿದೆ. ಆದರೆ ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರಜ್ವಲ್ ರೇವಣ್ಣ ಈ ರೀತಿ ಅಪರಾಧಿ ಅಂತೇಳಿ ಪ್ರೂವ್ ಆಗೋದ್ರ ಮೂಲಕ ರೇವಣ್ಣ ಮತ್ತು ರೇವಣ್ಣನ ಸಾಮ್ರಾಜ್ಯ ಯಾವ ರೀತಿ ಅಧಪತನ ಆಗ್ತಾ ಇದೆ, ಯಾವ ರೀತಿ ಅಂತ್ಯ ಆಗ್ತಿದೆ, ಇದರ ಹಿಂದೆ ಇರುವಂತಹ ಆ ಕಾರಣದ ಕೈ ಯಾವುದು ಅನ್ನುವಂಥ ಪ್ರಶ್ನೆ ಬಹುಶಃ ನಿಮ್ಮೆಲ್ಲರಲ್ಲೂ ಕೂಡ ಇರ್ತದೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ಆ ಉತ್ತರ ಏನು ಅಂತೇಳಿ ಗೊತ್ತಾದಮೇಲೆ ನಿಮ್ಗೇನು ಅನಿಸುತ್ತೋ ಗೊತ್ತಿಲ್ಲ. ಸೊ ದಟ್ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹಾಸನದವ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರು ಕೂಡ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣ ಬಹುಶಃ ಯಾವತ್ತೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ಇಂಥದ್ದೊಂದು ದಿನ ನನ್ನ ಜೀವನದಲ್ಲಿ ಬರ್ತದೆ ಅಂತೇಳಿ. ಈತನ ಕೆಟ್ಟ ಚಟಗಳೇ ಇವತ್ತು ಈತನಿಗೆ ಚಟ್ಟವನ್ನು ಕಟ್ತಾ ಇದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಮೈಸೂರಿನ KR ನಗರದ ಮಹಿಳೆಯನ್ನು ಅಪಹರಣ ಮಾಡಿ ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿದಂಥ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟು JDS ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ತೀರ್ಪನ್ನು ಪ್ರಕಟಿಸಿದೆ. ವಿಶೇಷ ನ್ಯಾಯಾಲಯದ ಜಡ್ಜು ಸಂತೋಷ್ ಗಜಾನನ ಭಟ್ ಅವರು ಜುಲೈ 29ರಂದು ವಿಚಾರಣೆಯನ್ನು ಪೂರ್ಣಗೊಳಿಸಿ ತೀರ್ಪನ್ನು ಕಾಯ್ದಿರಿಸಿದರು. ಇದೀಗ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಪರಾಧಿ ಅಂತ ಹೇಳ್ಬಿಟ್ಟು ತೀರ್ಪನ್ನು ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ ಅಂತ ಹೇಳಿದ್ರು 10 ವರ್ಷ, ಗರಿಷ್ಠ ಅಂತ ಹೇಳಿದ್ರೆ ಜೀವಿತಾವಧಿಯ ಶಿಕ್ಷೆ ಒಳಗಾಗುವಂಥ ಸಾಧ್ಯತೆ ಇದೆ. ಜಡ್ಜು ಸಂತೋಷ್ ಗಜಾನನ ಭಟ್ಟು ಈ ತೀರ್ಪನ್ನು ಪ್ರಕಟಿಸುತ್ತಿದ್ದಂತೆ ಸಹಜವಾಗಿ ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ, ಸೂರಜ್ ರೇವಣ್ಣ, ಹಾಗೇನೆ ರೇವಣ್ಣ, HD ರೇವಣ್ಣ ಎಲ್ಲರೂ ಕೂಡ ಇಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಅಯ್ಯೋ, ನಮ್ಮ ಈ ಇಡೀ ಭವಿಷ್ಯವೇ ನೀರಾಗಿ ಹೋಯ್ತಲ್ಲ, ಕರಗಿ ಹೋಯ್ತಲ್ಲ ಅನ್ನುವಂಥದ್ದು ಈಗ ರೇವಣ್ಣನವರ ಚಿಂತೆ. ಕಾರಣ ಏನಂತ ಹೇಳಿದ್ರೆ, ಸೂರಜ್ ರೇವಣ್ಣದ್ದು ಒಂದು ಕತೆ, ಪ್ರಜ್ವಲ್ ರೇವಣ್ಣನ ಭವಿಷ್ಯವನ್ನು ಅಥವಾ ರೇವಣ್ಣನ ಈ ಡೈನಸ್ಟಿಯನ್ನು ಮುಂದುವರಿಸುವಂತಹ ಒಂದಷ್ಟು ಕನಸುಗಳನ್ನು ಕಂಡಿದ್ದಂತಹ ವ್ಯಕ್ತಿ. ಆದರೆ ಆತನೇ ಇಲ್ಲಿ ಜೈಲು ಸೇರಿದ ಈಗಾಗಲೇ 1-1.5 ವರ್ಷ ಆಯಿತು ಜೈಲು ಸೇರಿ. ಅದರ ಜೊತೆಗೆ ಈಗ ಮತ್ತೆ ಈ ಶಿಕ್ಷೆ ಬೇರೆ. ಎಲ್ಲಿಗೆ ಹೋಗೋದು, ನಾವು ಏನು ಮಾಡೋದು ಅನ್ನುವಂತಹ ಒಂದು ಚಿಂತೆ. ಸಹಜವಾಗಿ ರಿಪಬ್ಲಿಕ್ ಆಫ್ ಹಾಸನ ಅನ್ನೋದ್ರ ಮೂಲಕ ಭವಾನಿಯ ದರ್ಪ, ರೇವಣ್ಣನ ದೌಲತ್ತು, ಜೊತೆಗೆ ಸೂರಜ್ ರೇವಣ್ಣನ ಅಹಂಕಾರ ಯಾವ ಲೆವೆಲ್ಗಿತ್ತು ಅನ್ನೋದು ಬಹುಶಃ ನಿಮಗೂ ಕೂಡ ಗೊತ್ತಿದೆ. ಅದರ ಜೊತೆಗೆ ಈತನ ಈ ತೃಷೆಗಳು, ಕೆಟ್ಟ ಹವ್ಯಾಸಗಳು, ಯಾರ್ದು ಪ್ರಜ್ವಲ್ ರೇವಣ್ಣನದು, ಇವೆಲ್ಲವೂ ಕೂಡ ಹಾಸನದಲ್ಲಿ ದೊಡ್ಡ ಮಟ್ಟಿಗೆ ವ್ಯಾಪಿಸಿತ್ತು. ಒಂದು ರೀತಿ ರಾವಣ ರಾಜ್ಯವಾಗಿ ಪರಿಣಮಿಸಿ ಹೋಗಿತ್ತು ಅಲ್ಲಿನ ಜನರಿಗೆ, ಸಾಕಷ್ಟು ಜನರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ಇದರ ಅನುಭವ ಆಗಿತ್ತು, ಕೆಲವರಿಗೆ ಇದು ಯಾವುದ್ರದ್ದು ಅನುಭವನೂ ಕೂಡ ಇರಲಿಲ್ಲ. ಈಗ ಇವೆಲ್ಲವೂ ಕೂಡ ಒನ್ ಬೈ ಒನ್ ವಿನಾಶದ ಹಂತಕ್ಕೆ ಹೋಗ್ತಾ ಇದೆ. ಅದಕ್ಕೆ ಹೇಳೋದ್ರಿ, ಪಾಪದ ಕೂಡ ತುಂಬಿದ ಮೇಲೆ ಅದು ಒಡಿಲೇಬೇಕು, ಅದು ಒಡಿತಿದೆ ಅಂತೇಳಿ ನಾವು ಅಂದ್ಕೊಳ್ಬೇಕು. ಅಸಲಿಗೆ ರೇವಣ್ಣನವರು ದೇವೇಗೌಡರ ಪಾಲಿಗೆ ಪ್ರೀತಿಯ ಪುತ್ರ. ಅದರಲ್ಲೂ ಕೂಡ ದೇವೇಗೌಡರು ಏನಾದರೂ ಒಂದು ಪಾಲನ್ನು ಇಟ್ಟರೆ ಅದರಲ್ಲಿ ರೇವಣ್ಣಗೆ ಹೆಚ್ಚು ಪಾಲನ್ನು ಕೊಡ್ತಾ ಇದ್ರು. ಆ ರೀತಿಯಾದಂಥ ಪ್ರೀತಿ ರೇವಣ್ಣನ ಮೇಲೆ ಇವತ್ತಿಗೂ ಕೂಡ. ಆದರೆ ಏನು ಮಾಡ್ತೀರಾ, ರೇವಣ್ಣನ ಮೇಲೆ ಇದ್ದಂಥ ಪ್ರೀತಿ ಮೊಮ್ಮಕ್ಕಳ ಮೇಲೂ ಕೂಡ ಇತ್ತು. ಆದರೆ ಮೊಮ್ಮಕ್ಕಳು ಇಂಥ ಮನೆಹಾಳ ಅಂತ ಹೇಳ್ಬಿಟ್ಟು ಬಹುಶಃ ದೇವೇಗೌಡರಿಗೆ ಗೊತ್ತಿರಲಿಲ್ಲ. ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲದೆ ಇರ್ಬೋದು, ಆದರೆ ಒಂದೇ ಕುಟುಂಬದವರು ಅನ್ನೋದನ್ನು ನಾವು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಎಲ್ಲರೂ ಕೂಡ ರಕ್ತ ಸಂಬಂಧಿಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ. ಒಂದು ಹಂತದಲ್ಲಿ ಈ ಇಡೀ ಪ್ರಕರಣ ಹೊರಗಡೆ ಬಂದಿದ್ದು ಮತ್ತು ಇಲ್ಲಿ ಪ್ರಜ್ವಲ್ ರೇವಣ್ಣನವರ ಇಡೀ ಫ್ಯಾಮಿಲಿ ಲಾಕ್ ಆಗುವಂತೆ ಮಾಡಿದ್ದು ಬಹುಶಃ ನಿಮ್ಗೆ ಗೊತ್ತಿದೆಯಲ್ಲ. ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದರು, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದರು, ಭವಾನಿ ರೇವಣ್ಣನನ್ನು ಹೊರತುಪಡಿಸಿ ಮತ್ತು 3 ಕೂಡ ಅರೆಸ್ಟ್ ಆಗಿದ್ದರು. ರೇವಣ್ಣನೂ ಕೂಡ ಜೈಲು ಸೇರಿದರು. ನಂತರ ಜಾಮೀನು ಸಿಕ್ತು, ಹೊರಗಡೆ ಬಂದರು. ಆ ರೀತಿ ಅಂದರೆ ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಒಂದು ರೀತಿಯಲ್ಲಿ ಇಡೀ ಕುಟುಂಬಕ್ಕೆ ಸಂಕಷ್ಟವನ್ನು ತಂದೊಡ್ಡಿದಂಥ ಪ್ರಕರಣ. ಅದಕ್ಕೆ ಹೇಳ್ತಾ ಇರೋದು, ಬಹುಶಃ ಹಾಸನದ ಜನರಿಗೆ ಇಂಥದ್ದೊಂದು ದಿನಗಳು ಬರುತ್ತೆ ಅಂತೇಳಿ
ಕಲ್ಪನೆ ಇತ್ತೋ ಗೊತ್ತಿಲ್ಲ. ಆದರೆ ರೇವಣ್ಣಗೆ ಮಾತ್ರ ದೇವರನ್ನೇ ಕಲ್ಪನೆ ಇರಲಿಕ್ಕಿಲ್ಲ. ತನ್ನ ಸಾಮ್ರಾಜ್ಯ ಈ ರೀತಿ ಅಧಪತನವಾಗ್ತದೆ ಅಂತೇಳಿ ಇರಲಿಕ್ಕಿಲ್ಲ. ಫೈನಾನ್ಷಿಯಲಿ ಇವತ್ತಿಗೂ ಕೂಡ ರೇವಣ್ಣನ ಫ್ಯಾಮಿಲಿ ಗಟ್ಟಿ ಇರ್ಬೋದು. ಕಾರಣ ಏನಂತ ಹೇಳಿದ್ರೆ ಹಾಸನ ಭಾಗದಲ್ಲಿ ಅಷ್ಟು ಆಸ್ತಿ ಪಾಸ್ತಿಗಳನ್ನು ಮಾಡಿಟ್ಟಿರ್ಬೋದು. ಆದರೆ ಮರ್ಯಾದೆ ಅನ್ನೋಂಥ ವಿಚಾರದಲ್ಲಿ 3 ಕಾಸಿಗೆ ಹರಾಜಾಗೋಯ್ತು ರೇವಣ್ಣನವರ ಫ್ಯಾಮಿಲಿಯ ಮರ್ಯಾದೆ. ಇದೆಯಾ ಅದು ಕೂಡ ಗೊತ್ತಿಲ್ಲ. ಯಾವುದು ಮರ್ಯಾದೆ ಇದೆಯಾ ಅದು ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಇಂಥ ಆರೋಪಗಳು ಬಂದರೆ ನಾವು ದೇವರನ್ನೇ ಮುಖ ತೋರಿಸ್ಲಿಕ್ಕೂ ಕೂಡ 1000 ಸಲ ಯೋಚನೆ ಮಾಡ್ತೀವಿ. ಸಾಧ್ಯವಿಲ್ಲ ನಮ್ಮ ಹತ್ರ ಮುಖ ತೋರಿಸ್ಲಿಕ್ಕೆ. ಅಂಥ ಪರಿಸ್ಥಿತಿ ಇದು. ಈಗ ಭವಾನಿ ರೇವಣ್ಣನ ಅಹಂಕಾರ ದರ್ಪ ಯಾವ ಲೆವೆಲ್ಗಿತ್ತು ಅನ್ನೋದನ್ನು ಬಹುಶಃ ಹಾಸನದ ಜನರನ್ನು ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಕೇಳಿ, ಅಥವಾ ಹಾಸನದ ವ್ಯೂವರ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇತ್ತು ಅವರ ದರ್ಪ ಅಹಂಕಾರ ಅಂತೇಳಿ. ಮನೆ ಹತ್ರ ಹೋದರೆ ಮಾತಾಡೋದು ಕಷ್ಟ ಇತ್ತಂತೆ. ಇನ್ನು ರೇವಣ್ಣನಿಗೆ ತನ್ನ ಕ್ಷೇತ್ರದ ಮೇಲೆ ವಿಪರೀತವಾದಂಥ ಪ್ರೀತಿ ಇತ್ತು, ಮೋಹ ಇತ್ತು. ಆದರೆ ಅಧಿಕಾರದ ಮೇಲೆ ಅಷ್ಟೇ ಹಿಡಿತ ಇರಬೇಕು ಅನ್ನುವಂತಹ ಒಂದು ಸ್ವಾರ್ಥವೂ ಕೂಡ ಇತ್ತು. ಅಧಿಕಾರಿಗಳು ತಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ಕೂಡ ಇತ್ತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಇದೇ DC ವರ್ಸಸ್ ರೇವಣ್ಣನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತಲ್ಲ, ರೋಹಿಣಿ ಸಿಂಧೂರಿ ವರ್ಸಸ್ ರೇವಣ್ಣ ಅನ್ನೋಂಥದ್ದು. ಅದು ಈ ರೀತಿ ಬೇರೆ ಬೇರೆ ಆಯಾಮದಲ್ಲಿ ಇಡೀ ಜಿಲ್ಲೆಯನ್ನು ಕಂಟ್ರೋಲಿಗೆ ನಾನು ಇಟ್ಕೊಬೇಕು ಅಂತೇಳಿ JDS ಕಂಟ್ರೋಲಿಗೆ ಇಟ್ಕೊಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದ್ರು. ಬಟ್ ಅದಾಗಲಿಲ್ಲ. ನಂತರ ಕುಮಾರಸ್ವಾಮಿ JDSನ ಕಂಟ್ರೋಲಿಗೆ ತೆಗೆದುಕೊಂಡ್ರು, ರೇವಣ್ಣ ಹಾಸನದ ಕಂಟ್ರೋಲನ್ನು ತೆಗೆದುಕೊಂಡ್ರು. ಒಂದು ಆರೋಪನ ಕೂಡ ಇದೆ. ಕಾಂಗ್ರೆಸ್ನ ನಾಯಕರು ಇನ್ಫ್ಯಾಕ್ಟ್ ಈ ಪ್ರಕರಣ ಮುನ್ನೆಲೆಗೆ ಬಂದಾಗ ಒಂದು ಆರೋಪ ಮಾಡಿದರು. ನಿಮ್ಗೆ ನೆನಪಿದೆಯೋ ನೆನಪಿಲ್ಲೋ ಗೊತ್ತಿಲ್ಲ. ಕುಮಾರಸ್ವಾಮಿಯೇ ಇದೆಲ್ಲದಕ್ಕೂ ಕೂಡ ಕಾರಣಕರ್ತರು ಅಂತೇಳಿ. ಅಂದರೆ ಕುಮಾರಸ್ವಾಮಿಗೆ ರೇವಣ್ಣನವರ ಫ್ಯಾಮಿಲಿ ಬೆಳಿಬಾರ್ದು ಅಂತೇಳಿ ಇತ್ತು. ಆ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ರು ಅಂತಲೂ ಕೂಡ ಕಾಂಗ್ರೆಸ್ನ ನಾಯಕರು ಆರೋಪವನ್ನು ಮಾಡಿದ್ರು. ಅವಾಗ ಜಸ್ಟ್ ಆರೋಪ ಇದು. ಈ ರೀತಿ ಒಂದು ಆರೋಪವನ್ನು ಮಾಡಿದರು, ಕುಮಾರಸ್ವಾಮಿಯೇ ಇದೆಲ್ಲ ಮಾಡಿಸಿದ್ದು ಅಂತೇಳಿ. ಇನ್ನು ಕೆಲವರು ಹೇಳಿದ್ರು ಕಾಂಗ್ರೆಸ್ನ ಮಹಾ ನಾಯಕನೇ ಮಾಡಿಸಿದ್ದು, ಈಗ ಸುಮ್ಮನೆ ಅವ್ರ ಹೆಸರು ಇವ್ರ ಹೆಸರು ಹೇಳ್ತಿದ್ದಾರೆ ಅಂತೇಳಿ. ಆದರೆ ಇದನ್ನು ಯಾರು ಮಾಡಿಸಿದ್ದೋ ಯಾರು ಮಾಡಿಸಿದ್ದಲ್ವೋ ಆ ಸೆಕೆಂಡ್ರಿ. ಬಟ್ ಈತ ಮಾಡಿದಂತೂ ಸತ್ಯ. ಈತನೇ ಈತನ ತಲೆಯ ಮೇಲೆ ಚಪ್ಪಡಿ ಕಲ್ಲನ್ನು ಎಳ್ಕೊಂಡಿದ್ದಂತೂ ಸತ್ಯ ಅನ್ನೋದಕ್ಕೆ ಈಗ ಕೋರ್ಟ್ ಕೊಟ್ಟಂತಹ ತೀರ್ಪೇ ಸಾಕ್ಷಿಯಾಗಿ ನಿಲ್ತದೆ. ಸ್ನೇಹಿತರೆ, ಇನ್ನೊಂದು ವೆರಿ ಶಾಕಿಂಗ್ ವಿಚಾರ ಏನು ಗೊತ್ತಾ? ಈಗ ಕೊಟ್ಟಿರೋ ತೀರ್ಪು ಕೇವಲ 1 ಪ್ರಕರಣಕ್ಕೆ, ಇನ್ನೂ 3 ಪ್ರಕರಣದ ತೀರ್ಪು ಬರೋಕ್ಕಿದೆ. ಎಷ್ಟೇಳಿ 3 ಪ್ರಕರಣ. ಅದರಲ್ಲೂ ಕೂಡ ಕನ್ವಿಕ್ಟ್ ಆದ ಅಂತ ಹೇಳಿದ್ರೆ ಈತನ ಭವಿಷ್ಯ ಮುಗದೇ ಹೋಯಿತು. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ನೆನಪು ಮಾತ್ರ ಅಂತೇಳಿ. ಅಂದರೆ ರಾಜಕೀಯಕ್ಕೆ ಅಥವಾ ಮತ್ತೆ ಸಾರ್ವಜನಿಕ ಜೀವನಕ್ಕೆ ಪ್ರಜ್ವಲ್ ರೇವಣ್ಣ ಬಂದರೂ ಕೂಡ ಅದು ಯಾವ ರೀತಿ ಮುಖ ತೋರಿಸ್ತಾರೋ ದೇವರನ್ನೇ ನನಗಂತೂ ಅರ್ಥ ಆಗ್ತಿಲ್ಲ. ಎಂತಹ ದಿನಗಳು ಬಂತು ನೋಡಿ. ಒಂದು ಕಾಲದಲ್ಲಿ ಮೆರಿತಿದ್ದಂಥವ್ರು ಇವತ್ತು ಯಾವ ರೀತಿ ಮಣ್ಣು ಪಾಲಾಗ್ತಿದ್ದಾರೆ ನೋಡಿ. ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಿದೆ. ಹೇಗೆ ನೋಡಿ ಅಲ್ವಾ? ಅದಕ್ಕೆ ಹೇಳೋದು, ಯಾವತ್ತೂ ಕೂಡ ನಮಗೆಂತಹದ್ದೇ ಅವಕಾಶಗಳು ಸಿಕ್ಕಿದ್ರೂ ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡಲೇಬಾರ್ದು ಅಂತೇಳಿ. ಇಲ್ಲಿ ಅಧಿಕಾರದ ವ್ಯಾಮೋಹ ಮತ್ತು ಅಧಿಕಾರದ ದರ್ಪ ನಮ್ಮ ಬಳಿ ಎಲ್ಲದೂ ಕೂಡ ಇದೆ ಅನ್ನುವಂತಹ ಕೆಲವೊಂದಷ್ಟು ಉಡಾಫೆ ಇವೆಲ್ಲವೂ ಕೂಡ, ಜೊತೆಗೆ ಆತನ ದೇಹವನ್ನು ಆತನೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಇರುವಂಥದ್ದು, ತೃಷೆಯನ್ನು ತೀರಿಸ್ಕೊಳ್ಳೋಕ್ಕೆ ಈ ರೀತಿ ಕೆಟ್ಟದಾಗಿ ಅತಿ ಕೆಟ್ಟದಾಗಿ ಆ ವಿಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನೋಡಿ ಥೂ ಅಂತ ಹೇಳಿಬಿಟ್ಟು ಅಸಹ್ಯ ಪಟ್ಟಿದ್ದಿದೆ. ಆ ರೀತಿಯಾದಂತಹ ವಿಚಿತ್ರ ಸನ್ನಿವೇಶಗಳಿಗೆ ಈತ ಸಾಕ್ಷಿಯಾಗಿದ್ದ. ಅಂಥ ಮನುಷ್ಯನು ಕೂಡ ಇದ್ದಾನ ಅಂತಲೂ ಕೂಡ ಸಾಕಷ್ಟು ಜನ ಆಶ್ಚರ್ಯಪಟ್ಟಿದ್ರು. ಇನ್ನೊಂದು ವಿಚಾರ ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಕುಮಾರಸ್ವಾಮಿ ಈ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ನನಗೂ ರೇವಣ್ಣಗೂ ಫ್ಯಾಮಿಲಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳಿದರು. ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ರೀ. ಇವರು ಈ ಸ್ಟೇನು ಕೂಡ ತಂದುಬಿಟ್ರು. ಎಲ್ಲಿಗೆ? ಈ ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು, ಕುಮಾರಸ್ವಾಮಿ ದೇವೇಗೌಡರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಇವರ ಹೆಸರನ್ನು ಇಟ್ಕೊಂಡು ನೀವು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮಾಧ್ಯಮಗಳಿಗೆ ಒಂದು ರೀತಿಯಲ್ಲಿ ತಡೆ ತಂದರು. ಜೊತೆಗೆ ನಮ್ಮ ಕುಟುಂಬನೇ ಬೇರೆ, HD ರೇವಣ್ಣನವರ ಕುಟುಂಬನೇ ಬೇರೆ ಎನ್ನುವಂತಹ ವಿಚಾರವನ್ನು ಕೂಡ ಹೇಳಿದರು. ವಿನಾಕಾರಣ ನನ್ನ ಹೆಸರನ್ನು ಎಳೆದು ತರಲೇಬೇಡಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಮುಖಂಡರಿಗಿರ್ಬೋದು, ಮಾಧ್ಯಮದವರಿಗಿರ್ಬೋದು, ಎಲ್ರಿಗೂ ಕೂಡ ಮಾತಿನಲ್ಲಿ ಪಂಚನ ಕೊಡ್ತಾ ಹೋದರು ಕುಮಾರಸ್ವಾಮಿಗೆ ಒಂದು ರೀತಿಯಲ್ಲಿ ಇದನ್ನು ಜೀರ್ಣಿಸಿಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕಳಂಕ ಅನ್ನೋದು ಯಾವ ರೀತಿ ಬಂತು ಅನ್ನೋದು ಬಹುಶಃ ನಿಮಗೆ ಗೊತ್ತಿರ್ಬೋದು. ಈ ಕಳಂಕದಿಂದ ಹೊರಗಡೆ ಬರೋದಕ್ಕೆ ಇಲ್ಲಿ ಸಾಕಷ್ಟು ಕಷ್ಟ ಇದೆ ಅನ್ನೋದು ಕುಮಾರಸ್ವಾಮಿಗೆ ಅರಿವಿತ್ತು. ಜೊತೆಗೆ ಕುಮಾರಸ್ವಾಮಿಗೆ ಅದು ಎಲೆಕ್ಷನ್ ಟೈಮ್ ಬೇರೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ನನ್ನ ಹೆಸರನ್ನು ಈ ಪ್ರಕರಣದಲ್ಲಿ ತರಬಾರ್ದು, ಆ ಕುಟುಂಬಕ್ಕೂ ನನ್ನ ಕುಟುಂಬಕ್ಕೂ ಸಂಬಂಧನೇ ಇಲ್ಲ ಅಂತೇಳಿ ಕಡ್ಡಿ ಮುರಿದಂಗೆ ಹೇಳಿದರು. ಇವೆಲ್ಲವೂ ಕೂಡ ತುಂಬ ಮ್ಯಾಟ್ರ್ ಆಗ್ತಿದೆ ಇವತ್ತಿಗೆ. ಅರ್ಥ ಮಾಡ್ಕೊಬೇಕು ನೀವು, ತುಂಬ ಮ್ಯಾಟ್ರ್ ಆಗ್ತಿದೆ ಇವತ್ತಿಗೆ. ಈ ರೀತಿ ಆತನಿಗೆ ಈ ಶಿಕ್ಷೆ ಆಗಿರೋದಿದೆಯಲ್ಲ, ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಆದರೆ ಈ ಶಿಕ್ಷೆಯ ಹಿಂದೆ ಯಾರಿದ್ದಾರೆ, ಯಾರು ಮಾಡಿಸಿದ್ದು, ಅದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಸಾಕಷ್ಟು ಜನರಿಗೆ ಗೊತ್ತಿದೆ ಯಾರು ಅಂತೇಳಿ, ಅದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ.
ಇನ್ನು ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಹೊರಗಿನವರು ಅಲ್ಲ ಅನ್ನೋದು ಮಾತ್ರ ಸತ್ಯ. ಆದರೆ ರೇವಣ್ಣನವರ ಫ್ಯಾಮಿಲಿಗೆ ಈ ರೀತಿಯಾದಂಥ ಹೊಡೆತ ಸಿಗುತ್ತೆ ಅಥವಾ ಈ ರೀತಿಯಾದಂತಹ ದಿನಗಳು ಎದುರಾಗುತ್ತೆ ಅಂತೇಳಿ ಬಹುಶಃ ಅವರು ಕೂಡ ಕನಸಿನಲ್ಲೂ ಆಲೋಚನೆ ಮಾಡಿರಲಿಲ್ಲ ಅಂತೇಳಿ ಅನಿಸುತ್ತೆ. ಸೊ ದಟ್ ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತೇಳಿ. ಯಾರನ್ನೂ ಕೂಡ ಕರ್ಮ ಬಿಡೋದಿಲ್ಲ ಅಂತೇಳಿ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣನ ಇವತ್ತಿನ ಈ ಪರಿಸ್ಥಿತಿ ಮತ್ತು ಈ ಪರಿಸ್ಥಿತಿಯ ಹಿಂದಿರುವಂತಹ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.